ದಿನ ನಮಗೆಲ್ಲ ಜ್ಞಾನ ಹಂಚತಕ್ಕಂಥ ವಿಷಯ ಅಂದರೆ ತಿಳಿದುಕೊಂಡರೆ ಮೋಕ್ಷ, ಇಲ್ಲದಿದ್ದರೆ ಬಂಧನ. ಈ ಅಂಶದ ಬಗ್ಗೆ ಜ್ಞಾನವನ್ನು ಹಂಚಲಿಕ್ಕೆ ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಪಿರಮಿಡ್ ಮಾಸ್ಟರ್ ಆಗಿರತಕ್ಕಂತಹ ಶ್ರೀಮತಿ ಸವಿತಾ ರಮೇಶ್ ಅವರು. ಹೆಚ್ಚಿನವರಿಗೆ ಇವರು ಚಿರಪರಿಚಿತ. ಯಾಕಂತಂದ್ರೆ ನಮ್ಮ ಮಧ್ಯಾಹ್ನದ ವೇದಿಕೆಯಲ್ಲಿ ಇವರು ಯಾವಾಗಲೂ ಸ್ವಾಧ್ಯಾಯವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಬಹುಶಃ ಈ 9 ರಿಂದ 10 ಗಂಟೆಯ ರಾತ್ರಿಯ ವೇದಿಕೆಗೆ ಇವರು ಪ್ರಥಮ ಬಾರಿ ಬರ್ತಾ ಇದ್ದಾರೆ. ಒಳ್ಳೆಯ ಅನುಭವಸ್ಥರು ಸಹ, ಒಳ್ಳೆಯ ಧ್ಯಾನವನ್ನು ಸಹ ಇವರು ಮಾಡಿಸ್ತಾರೆ. ಇವರನ್ನ ನಾನು ಈ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವೆಲ್ಕಮ್ ಮ್ಯಾಮ್, ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ರೇವತಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ನೀವು ಆಂಕರಿಂಗ್ ಮಾಡ್ತಾ ಇದ್ರಿ. ನನಗೆ ತುಂಬಾ ಖುಷಿ ಆಯ್ತು. ಈ ಒಂದು ವೇದಿಕೆಗೆ ಬರ್ಬೇಕಂದ್ರೇನೆ ಮೊದ್ಲೇ ನಮ್ಗೆ ಒಂದು ಖುಷಿ ಆಗ್ತಾ ಇರತ್ತೆ. ಅದ್ಭುತವಾದ ವೇದಿಕೆ ಅಂತ ಹೇಳ್ತಾ, ಸಮಯ ಕೂಡ ತುಂಬಾನೇ ಕಡಿಮೆ ಇರತ್ತೆ ಸತ್ಸಂಗಕ್ಕೆ. ಹಾಗಾಗಿ ನಾವು ಮೊದಲಿಗೆ ಈ ವಿಷಯಕ್ಕೆ ಬಂದ್ಬಿಡೋಣ. ಈ ಒಂದು ವಿಷಯಕ್ಕೆ ಬರುವ ಮೊದಲು ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿ ದಂಪತಿಗಳಿಗೆ ನಾವು ನಮಸ್ಕರಿಸುತ್ತಾ, ಹಾಗೆ ಈ ಒಂದು ನವದುರ್ಗೆಯರನ್ನು ಕೂಡ ನಾವು ನಮಸ್ಕರಿಸುತ್ತಾ, ನೋಡಿ ಇಂದಿನ ದಿವಸ 9ನೇ ದಿನ, ಈ ನವರಾತ್ರಿ 9ನೇ ದಿನ, ಅದ್ಭುತವಾದಂತಹ ದಿನ. ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಒಳ್ಳೆಯ ವಿಷಯಗಳನ್ನು ನಾವೆಲ್ಲ ತಿಳ್ಕೋಬೇಕು ಅಂತಂದ್ರೆ ಎಲ್ರಿಗೂ ಬೇಕಾಗಿರುವಂತಹ ವಿಷಯ. ಸರ್ ರಂಗನಾಥ್ ಸರ್ಗೂ ಕೂಡ ಒಂದು ಗ್ರಾಟಿಟ್ಯೂಡ್ ಹೇಳ್ತಾನೆ ನಾವು ಈ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಷಯ ನನಗೆ ಕೊಟ್ಟಿದ್ದು, ತಿಳಿದರೆ ಮೋಕ್ಷ, ತಿಳಿದುಕೊಂಡರೆ ಮೋಕ್ಷ, ಇಲ್ಲದಿದ್ದರೆ ಬಂಧನ ಅನ್ನುವ ಒಂದು ವಿಷಯ ಮೊದ್ಲಿಗೆ ನನಗೆ ಕೊಟ್ಟಾಗೆ ನನಗೆ ಅನಿಸ್ತು, ಎಂಥ ಅದ್ಭುತ ಅಪ್ಪ ಇದು. ಇದೆ ಅಲ್ವಾ ಜೀವನ, ಇದನ್ನ ಕಲ್ತ್ ಬಿಟ್ರೆ ಸಾಕು, ಸಕ್ಸಸ್. ನಮ್ಮ ಲೈಫ್ ಅನ್ನೋದು ನಮ್ಮ ಆತ್ಮಸ್ಥಿತಿ, ಏದಕ್ಕೆ ಬಂದಿದ್ದೀವಿ ಅದನ್ನ ಸಕ್ಸಸ್ ಮಾಡ್ಕೊಂಡು ಹೋಗಕ್ಕೆ ಈ ಒಂದು ವಿಷಯ ಎಷ್ಟು ಅದ್ಭುತ. ಅಂಡ್ ಇದು ನನ್ನ ಮೊದಲನೇ ಒಂದು ಸೆಷನ್ ಆಗಿದೆ ನೈಟ್. ಸೊ ಈ ಒಂದು ಕ್ಲಾಸ್ಗೆ ನಾವೆಲ್ಲರೂ ಜಾಯ್ನ್ ಆಗಿದ್ದೀವಿ. ಈಗ ನಾವು ತಿಳಿದುಕೊಂಡರೆ ಮೋಕ್ಷ, ಇಲ್ಲದಿದ್ದರೆ ಬಂಧನ, ಹೇಗೆ ತಿಳಿದುಕೊಂಡರೆ ಮೋಕ್ಷ ಆಗತ್ತೆ, ಇಲ್ಲದಿದ್ರೆ ಹೇಗೆ ಬಂಧನ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಪ್ರತಿಯೊಂದು ಆತ್ಮ ಭೂಮಿಗೆ ಬರುವುದು ಯಾಕೆ ಅನ್ನೋದು ಎಲ್ಲಾ ಧ್ಯಾನಿಗಳಿಗೆ ಗೊತ್ತಿದೆ ಆಲ್ರೆಡಿ. ಯಾಕೆ ಬರುತ್ತೆ ಭೂಮಿಗೆ ಅಂತಂದ್ರೆ ತನ್ನದ ಒಂದು ಉದ್ಧಾರತನಕ್ಕಾಗಿ, ಒಂದೊಂದು ಅನುಭವಗಳನ್ನು ತೆಗೆದುಕೊಳ್ಳೋದಕ್ಕಾಗಿ ಈ ಒಂದು ಆತ್ಮ ಏನಂದ್ರೆ ಪ್ರತಿ ಜನ್ಮದಲ್ಲೂ ಬಂದು 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 ಒಂದೊಂದು ಅನುಭವಗಳನ್ನು ತೆಗೆದುಕೊಳ್ತಾ ಇರತ್ತೆ. ಇಲ್ಲಿ ಏನ್ ಬೇಕಾಗಿದೆ ಅಂತಂದ್ರೆ ಆ ಆತ್ಮಕ್ಕೆ ಗೊತ್ತಿದೆ, ನಾವು ಭೌತಿಕವಾಗಿ ಏನು ಗೊತ್ತಿರಲ್ಲ. ನಮಗೆ ಪಾಠ ಹೇಳಕ್ಕೆ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಯಾಕೆ ಪಾಠ ಹೇಳಕ್ಕೆ ಬರ್ತಾರೆ ಅಂದ್ರೆ ನಾವು ಇಲ್ಲಿ ಮಾಯಾಜಾಲದಲ್ಲಿ ಬಿದ್ದಿರ್ತೀವಿ, ಏನು ಗೊತ್ತಾಗಲ್ಲ. ಆತ್ಮಸ್ಥಿತಿಗೆ ಗೊತ್ತಿದೆ, ಬಟ್ ನಮಗೆ ಗೊತ್ತಾಗಕ ಎಚ್ಚರಿಸ್ಲಿಕ್ಕೆ ಎಲ್ಲಾ ರೀತಿಯ ಒಂದು ವಿಷಯವಾಗಿ ಕರ್ಮ ಅನ್ನೋದು ನಮಗೆ ಹಿಂದೆ ಕೊಟ್ಟಿದ್ದಾನೆ ದೇವರು ಅಲ್ವಾ. ಈ ಕರ್ಮ ಅನ್ನೋದು ಹಿಂದೆ ಕೊಟ್ಟಿರೋದ್ರಿಂದಲೇ ನಾವೆಲ್ಲ ಜಾಗೃತರಾಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಅದು ಒಳ್ಳೇದಿರ್ಬೋದು, ಕೆಟ್ಟದ್ದೇ ಇರ್ಬಹುದು, ನಮ್ಮನ್ನ ಅಲ್ಲಲ್ಲೇ ಬಡಿದೆಬ್ಬಿಸ್ತಾ ಇರತ್ತೆ. ಇಲ್ಲಾಂದ್ರೆ ನಾವು ಕೇಳೋದೇ ಇಲ್ಲ. ನಾನ್ ಸರಿ ಇದೀನಿ, ನನ್ಗೆಲ್ಲಾ ಸಿಕ್ಕಿದೆ ಅಂದ್ರೆ ನಾನು ಯಾಕೆ ಉದ್ಧಾರ ಆಗ್ತೀನಿ, ನಾನು ಅದ್ರಲ್ಲೇ ಮುಳುಗ್ ಹೋಗ್ಬಿಡ್ತೀನಿ. ಸೊ ತಿಳಿದುಕೊಂಡರೆ ಮೋಕ್ಷ. ಇಲ್ಲಿ ಏನಾಗಿದೆ, ಕರ್ಮಾನುಸಾರವಾಗಿ ನಮ್ಮ ಒಂದು ಆತ್ಮ ಭೂಮಿ ಮೇಲೆ ನಮಗೆ ಕಲಿಸಿದಾನೆ ಆ ಭಗವಂತ. ಪ್ರತಿಯೊಂದು ಜನ್ಮ ತಗೊಂಡು ಬಂದಾಗ ಎಷ್ಟೋ ಕಲಿತೀವಿ, ಎಷ್ಟೋ ಕಲಿಯೋದಿಲ್ಲ, ಬ್ಯಾಲೆನ್ಸ್ ಉಳಿಸ್ಕೊಂಡು ಹೋಗ್ತೀವಿ. ನಿಮಗ್ ಗೊತ್ತು ಎಲ್ರಿಗೂ, ನಾವ್ ಎಷ್ಟೋ ಪುಣ್ಯ ಕರ್ಮಗಳನ್ನ ಪ್ಲಸ್ ಪಾಯಿಂಟ್, ಎಷ್ಟೋ ಪಾಪ ಕರ್ಮಗಳನ್ನ ಮೈನಸ್ ಪಾಯಿಂಟ್ಸ್, ಇವನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಪ್ರಜ್ಞೆ ಇಲ್ಲ. ಆದ್ರೆ ಒಂದು ಹಂತದಲ್ಲಿ ಎಷ್ಟೋ ಜನ್ಮಗಳನ್ನು ತೆಗೆದುಕೊಂಡ ನಂತರ ಒಂದು ಜನ್ಮಕ್ಕೆ ಬಂದ ಮೇಲೆ ಅನ್ಸುತ್ತೆ, ಇಲ್ಲ ನನ್ನಲ್ಲಿ ಏನೋ ಬೇಕಾಗಿದೆ, ನನ್ನ ಒಳಗಡೆ ಏನೋ ಬೇಕಾಗಿದೆ ಅಂತ ಅನ್ಸುತ್ತೆ ಅಲ್ವಾ. ಎಲ್ರಿಗೂ ಅನ್ಸುತ್ತೆ ಇದು.
ಈಗೆಲ್ಲ ನಾವು ಯಾವ ಮಾರ್ಗದಲ್ಲಿದ್ದೀವಿ? ರಾಜ ಮಾರ್ಗದಲ್ಲಿ ಹೋಗ್ತಾ ಇದೀವಿ. ಸೊ ಈ ವಿಷಯ ಎಲ್ರಿಗೂ ಗೊತ್ತು. ಈಗ ನಿನ್ನೆ ಮೊನ್ನೆ ಬಂದಿದಾರಪ್ಪ ಧ್ಯಾನಕ್ಕೆ ಅಂದ್ರೆ ಅವರಿಗೆ ಸ್ವಲ್ಪ ಗೊತ್ತಾಗಲ್ಲ. ತಿಳ್ಕೊಂಡ ಮೇಲೆ ಎಷ್ಟೋ ದಿನ ಈಗ ನಾವು ಬಂದಿದೀವಿ ಈ ಒಂದು ಧ್ಯಾನದಲ್ಲಿ ಅಂದಾಗ ನೋಡಿ, ಹಿಂದೆ ಎಷ್ಟೋ ಜನ್ಮಗಳನ್ನು ನಾವು ನೋಡ್ಕೊಂಡು ಅನುಭವಿಸ್ಕೊಂಡು ಹೋಗಿದೀವಿ. ಅಲ್ಲಿ ಪ್ರಜ್ಞೆ ಬಂದಿತ್ತೋ ಇಲ್ಲೋ ನಮಗೂ ಗೊತ್ತಿಲ್ಲ. ಆದ್ರೆ ಕೆಲವು ಆತ್ಮಗಳಿಗೆ ತನಗೆ ಗೊತ್ತಾದಂಗೆ ಕೆಲವು ಜನ್ಮಗಳಿಂದ ಸಾಧನೆ ಮಾಡ್ಕೊಂಡು ಬರ್ತಾ ಇದೆ, ಅಥವಾ ಈ ಜನ್ಮದಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ನಮ್ಮ ಒಂದು ಈ ಧ್ಯಾನ ಅಂತೇನು ಸಿಗತ್ತಲ್ವಾ, ಈ ಒಂದು ಆಧ್ಯಾತ್ಮ ಅನ್ನೋದು ನಾವು ಪಡ್ಕೊಂಡಿದ್ರೆ ಮಾತ್ರ ಇದು ಅರ್ಥ ಆಗತ್ತೆ. ಮಾಸ್ಟರ್ಸ್ ನೋಡಿ, ಇಲ್ಲಿ ಬೇಕೇನು ನಮಗೆ ಅಂತಂದ್ರೆ ಜೀವನ ಅಷ್ಟೇ ಅಲ್ಲ, ಜೀವನದ ಉದ್ದೇಶಗಳು ನಮಗೆ ಗೊತ್ತಾದಾಗ, ಜೀವನದಲ್ಲಿ ಬಂದಾಗ ನಮ್ಮ ಪ್ರಾಪಂಚಿಕ ಒಂದು ಭೋಗಗಳಲ್ಲಿ ನಾವು ಹೋಗ್ತಾ ಇರ್ತೀವಿ. ಎಲ್ಲಿ ಪ್ರಜ್ಞಾವಸ್ಥೆ ಬಂದಾಗ ಶುರುವಾಗತ್ತೆ ನೋಡಿ. ನಾನೇನ್ ಹೇಳ್ದೆ ಆಗ್ಲೇ ಅಂತಂದ್ರೆ, ಎಷ್ಟೋ ಜನ್ಮಗಳು ಬೇಸಿಕ್ ಏನ್ ಬೇಕೋ ಅದನ್ನ ಮಾಡ್ಕೊಂಡ್ ಬಂದ್ವಿ ನಾವು. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಭಗವಂತ ನಮಗ ಭೂಮಿಗೆ ಕಳ್ಸಿರೋದು, ನೀನು ನನ್ನ ಹಾಗೆ ಆಗ್ಬೇಕು, ಬೇರೆ ಏನೂ ಅಲ್ಲ. ನಾನು ಹೇಗಿದ್ದೀನೋ, ನಾನು ಎಷ್ಟು ಪ್ರಜ್ಞೆ ಇದೆ, ನೀನು ಕೂಡ ಅದೇ ಹಾಗೂ, ನನ್ನ ಅಂಶನೇ ನೀನು ಅಂತ ಹೇಳಿ ಕಳ್ಸಿದಾನೆ. ನಾವೆಲ್ಲ ಕೇಳಿದೀವಿ ಕೆಲವೊಂದು ಕ್ಲಾಸ್ಗಳಲ್ಲಿ, ಒಂದು ಸಣ್ಣ ಕಿಡಿ ಬೆಳಕೆ, ಆ ಒಂದು ದೊಡ್ಡ ಬೆಳಕು ಅನ್ನೋದೇ ಭಗವಂತ. ಅದರಲ್ಲಿ ನಾವು ಒಂದು ಸಣ್ಣ ಕಿಡಿಗಳು. ಭಗವಂತನಿಗೆ ಏನೋ ಆಸೆ, ನೀನು ಹೋಗಿ ಈ ಭೂಮಿ ಮೇಲೆ ಎಲ್ಲ ಅನುಭವಗಳನ್ನು ತೆಗೆದುಕೋ. ಭೂಮಿ ಒಂದು ಅದ್ಭುತವಾದಂತಹ ವಿಶಾಲವಾದಂತಹ ಒಂದು ತಾಣ ಇದು. ಭಗವಂತ ಸೃಷ್ಟಿ ಮಾಡಿದಾಗ ಅನ್ಸಿತಂತೆ, ಎಲ್ಲಾ ನನ್ನ ಪ್ರಕೃತಿಗೆ ಏನ್ ಎಲ್ಲಾ ರೀತಿಯಿಂದ ನಾನು ಚೆನ್ನಾಗಿ ಮಾಡಿದ್ದೀನಿ. ಅದ್ಭುತವಾದಂತ ಪ್ಲೇಸ್ ಅಂದ್ರೆ ಭೂಮಿ ಅಂತೆ. ಹಂಗಾಗಿ ನಮ್ಮನ್ನ ಇಲ್ಲಿ ಬಿಟ್ಟಿದ್ದಾನೆ. ಓಹೋ, ಇದು ಬರೀ ಸೃಷ್ಟಿ ಮಾಡಿದೆ ನಾನು, ಇದ್ರಲ್ಲಿ ಏನಾದ್ರೂ ಹಾಕಿದ್ರೆ ಅಲ್ವಾ ಅದ್ರ ಅನುಭವ ತಗೊಳ್ಕೊಳ್ಳಕ್ಕೆ ಅಂತ ಹೇಳಿ ಅನಿಸ್ತಂತೆ. ಇಲ್ಲ, ಇಲ್ಲಿ ವೃದ್ಧಿ ಆಗ್ಬೇಕು ಅಂತ ಹೇಳಿ ಆತ್ಮಗಳನ್ನು ಕಳಿಸ್ಬೇಕು. ಯಾವ ರೀತಿ ಅನುಭವಗಳನ್ನು ಅವು ತೆಗೆದುಕೊಳ್ತಾವೆ ಅಂತ ಹೇಳಿ ಕಳಿಸ್ದಾಗ, ಸೊ ಫಸ್ಟ್ ಆತ್ಮಗಳು ಬಂದಾಗ ಅವುಗಳಿಗೆ ಅರ್ಥ ಆಗಲ್ಲ, ಒಳ್ಳೇದು ಕೆಟ್ಟದ್ದು ಇನ್ನು ಬರೀ ಕೆಟ್ಟದ್ದೇ ಮಾಡ್ಕೊಂಡು ಹೋಗ್ಬೋದು. ಹಿಂಗೆ ಹಂತ ಹಂತಕ್ಕೆ ಬಂದಾಗ ಎಷ್ಟೋ ಆತ್ಮಗಳು, ನಾನು ಅದೇ ಹೇಳ್ತಾ ಇದ್ದೆ, ಪೂರ್ಣವಾಗಿ ನಾನು ಅರ್ಥಕೊಳ್ಳೋದು ಯಾವಾಗೆ, ಈ ಭಗವಂತನ ಸ್ಥಿತಿಗೆ ನಾನು ಹೋಗೋದು ಯಾವಾಗೆ ಅಂತ ನೋಡೋದಾದ್ರೆ, ಒಂದು ಪೂರ್ಣ, ಈಗ ಒಂದು ಚಂದ್ರನ್ ನಾವು ನೋಡ್ತೀವಿ, ಹೇಗೆ ಪೂರ್ಣವಾಗಿ ಒಂದು ಕಲರ್ ಇರತ್ತೆ, ಅಲ್ಲಲ್ಲಿ ಒಂದೊಂದು ಕಲೆಗಳು ನಾವು ನೋಡ್ತಾ ಇರ್ತೀವಿ. ಅದು ಹೇಗೆ ವೈಟ್ ಆಗಿ ಕಾಣಿಸ್ತಾ ಇದೆ, ಅದು ಪೂರ್ಣ ಅಂತ ಅನ್ಕೊಳ್ಳಿ ನೀವು. ಆ ಪೂರ್ಣ ಆಗ್ಬೇಕು ನಾವು ಜಸ್ಟ್ ಒಂದು ಚುಕ್ಕೆ ಆಗಿದೀವಿ ಆ ಒಂದು ಸರ್ಕಲ್ ನಲ್ಲಿ. ಅದನ್ನೆಲ್ಲ ತುಂಬಿಸ್ಬೇಕಲ್ವಾ, ಆ ಒಂದು ಬೆಳಕು ಎಲ್ಲಾ ಕಡೆ ಬರ್ಬೇಕು. ಅವಾಗ ಯಾವಾಗ ನಮ್ಗೆ ಇದ್ರ ಕಲ್ಪನೆ ಬರತ್ತೆ, ಯಾವಾಗ ನಮ್ಗೆ ಇದ್ರ ಪ್ರಜ್ಞೆ ಬರತ್ತೆ, ಫುಲ್ ಆಗ್ಬೇಕು ನಾನು ಅನ್ನೋದು ಅಂದಾಗ, ಎಷ್ಟೋ ಜನ್ಮಗಳು ದಾಟಿದ್ಮೇಲೆ ನಮಗೆ ಒಂದು ಆಧ್ಯಾತ್ಮ ಅನ್ನೋದು ಸಿಗತ್ತೆ. ಅಲ್ಲಿವರೆಗೂ ಮುಂದೆ ಬಂದ್ರು ಕೂಡ ಅದ್ರ ಕಡೆ ಗಮನ ಹರಿಸೋದಿಲ್ಲ, ಯಾವ ಆತ್ಮನು ಗಮನ ಹರಿಸೋದಿಲ್ಲ. ಯಾವಾಗ ನಮಗೆ ಆ ಒಂದು ಆಧ್ಯಾತ್ಮದಲ್ಲಿ ಏನೋ ಇದೆ, ಶಕ್ತಿ ಇದೆ, ಅದನ್ನ ನಾನು ಹಿಡ್ಕೋಬೇಕು ಅಂತ ನೋಡಿ, ಇವಾಗ ನಾವೆಲ್ಲರೂ ಬಂದಿದೀವಿ ಅಂತಂದ್ರೆ ನಮ್ದ ಪುಣ್ಯ ಫಲಗಳು ಹೆಚ್ಚಾಗಿವೆ, ಅದಕ್ಕೆ ನಾವು ಬಂದಿದೀವಿ. ಇನ್ನ ಅಲ್ಲಿಗೆ ಬರೋಕ್ಕಿಂತ ಮುಂಚೆ ಏನು ಗೊತ್ತಿಲ್ಲ, ಬರೇ ಹುಟ್ಟೋದು ಸಾಯೋದು, ಏನೋ ಒಂದ್ ಮಾಡೋದು ಕೆಲಸಗಳು, ಕರ್ಮ ಅಂದ್ರೆ ಗೊತ್ತಿಲ್ಲ, ಏನ್ ಮಾಡ್ಬೇಕು, ಪುಣ್ಯ ಕರ್ಮ ಗೊತ್ತಿಲ್ಲ, ಪಾಪ ಕರ್ಮ ಗೊತ್ತಿಲ್ಲ, ಮನಸ್ಸಿಗೆ ಬಂದಂಗೆ ಆಗೋಯ್ತು. ಇನ್ನು ನೆಕ್ಸ್ಟ್ ಏನು, ಆಧ್ಯಾತ್ಮ ಸಿಕ್ತು, ಸ್ವಲ್ಪ ಪ್ರಜ್ಞೆ ಬರ್ತಾ ಇದೆ, ನಮಗೆ ಗುರುಗಳೇ ಹುಡುಕಿಕೊಂಡು ಬರ್ತಾ ಇರ್ತಾರೆ. ನೀನು ಆಧ್ಯಾತ್ಮದಲ್ಲಿ ಬಂದೀಯಾ, ಇದನ್ ಮಾಡ್ತಾ ಇದೀಯಾ, ಇನ್ನು ಮುಂದೆ ಇನ್ನೊಂದಿದೆ ತೋರಿಸ್ತೀನಿ, ಅದಕ್ಕೂ ನೋಡು ಹೋಗು ಅಂತ. ನೋಡಿ, ನಿಮ್ಮ ಲೈಫ್ ಅಲ್ಲೂ ಕೂಡ ಹೀಗೆ ಬಂದಿರ್ತಾರೆ. ಒಂದ್ ಸ್ವಲ್ಪ ಹಿಂದೆ ಹೋಗಿ ನೋಡಿ, ಯಾರೋ ನಿಮಗೆ ಧ್ಯಾನ ಮಾಡ್ಬಾರಪ್ಪ, ಅಲ್ಲಿ ಏನೋ ಚೆನ್ನಾಗಿ ಹೇಳ್ತಾರೆ, ಕ್ಲಾಸಸ್ ಕೇಳೋ, ಎಷ್ಟು ಚೆನ್ನಾಗಿದೆ, ಅದನ್ನ ಕೇಳ್ತಾ ಇದ್ರೆ ನೀನು ಎಷ್ಟೋ ಲೀನ ಆಗ್ಬಿಡ್ತೀಯ, ಎಷ್ಟೋ ಬೇಡವಾದದ್ದೆಲ್ಲ ಹೋಗ್ಬಿಡತ್ತೆ, ಮರ್ತು ಹೋಗ್ತೀಯ, ನೀನ್ ಬೆಳಿತೀಯ. ಯಾರಿಗೆಲ್ಲ ಇದನ್ನ ಕೇಳಿಸ್ಕೊಂಡಿದ್ದೀರಾ ನೋಡಿ. ಇವಾಗ ನಾನು ಕೂಡ ಅಷ್ಟೇ, ನಾನು
ಆಧ್ಯಾತ್ಮಿಕದಲ್ಲಿ ಸಾಕಷ್ಟು ಜನ ಹೇಳಿದ್ದಾರೆ. ಹಿಂಗಾಗಿ ನಮ್ಗೇನು ಅಂತಂದ್ರೆ ನಮ್ಮ ಪ್ರಜ್ಞಾಸ್ಥಿತಿ ಎಚ್ಚರವಾಯ್ತು ಅವಾಗ ಅಂತ ಅನ್ಕೊಳ್ಳಿ. ನಮ್ಮ ಪ್ರಜ್ಞಾಸ್ಥಿತಿನ ಹೆಚ್ಚು ಮಾಡಕ್ಕೆ ಗುರುಗಳು ಆ ರೀತಿಯಾಗಿ ಬರ್ತಾ ಇರ್ತಾರೆ. ಅವರು ನಮಗೆ ಗುರುಗಳೇ. ಇವ್ ನನ್ ಫ್ರೆಂಡ್ ಅನ್ಕೊಳ್ರಿ, ಬಂದು ಹೇಳಿದ್ರು ಅಂತ ಅನ್ಕೊಳ್ಳಿ. ಇಲ್ಲಿ ಬಾ, ಇಲ್ಲೊಂದು ಆಧ್ಯಾತ್ಮಿಕ ಕ್ಲಾಸ್ ಇದೆ, ನೀನ್ ಬರ್ಲೇಬೇಕು ಅಂದಾಗ ಅವಳು ನನಗೆ ಫ್ರೆಂಡ್ ಆಗಿರ್ಬಹುದು, ಆದ್ರೆ ಎಲ್ಲೋ ಒಂದ್ ಕಡೆ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಕರಿತಾ ಇದ್ದಾರೆ, ಬಾರಮ್ಮ ನೀನು ಉದ್ಧಾರ ಆಗ್ಬೇಕಿದ್ಮೇಲೆ. ಇಷ್ಟೇ ಅಲ್ಲ ಜೀವನ, ಇನ್ನು ಮುಂದೆ ತುಂಬಾ ಇದೆ. ಹೋಗ್ತೀವಿ, 1 ದಿವಸ 2 ದಿವಸ ಕಲಿತೀವಿ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಯಾಕಂದ್ರೆ ಎಷ್ಟೋ ಜನ್ಮಗಳನ್ನು ದಾಟಿ ಬಂದ್ವಿ. ಆ ಚಂದ್ರಾಕಾರದಂತೆ ಏನ್ ಹೇಳಿದ್ನಲ್ಲ, ಅಲ್ಲಿ ಒಂದು ಎಷ್ಟೋ ಜನ್ಮಗಳು ಮುಗಿಸೋಗಿ ಒಂದೊಂದು ಡಾಟ್ 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 ಇಟ್ರೆ ಒಂದೊಂದು ಜನ್ಮಗಳು, ಎಷ್ಟೋ ಸಾವಿರ ಜನ್ಮಗಳು ಹೋಗ್ಬಿಟ್ಟಿದೀವಿ. ಮತ್ತೆ ಉಳಿದಂತಹ ಭಾಗ ಏನಿದೆ, ಆ ಚಂದ್ರಾಕಾರದಲ್ಲಿರುವಂತಹ ಭಾಗ ಹೇಗೆ ತುಂಬಿಸೋದು, ಏನನ್ನು ತುಂಬಿಸೋದು? ಇವಾಗ ಈ ಆಧ್ಯಾತ್ಮಿಕ, ಆ ಪ್ರಾಪಂಚಿಕ ಜೀವನದ ಜೊತೆಗೆ ಆಧ್ಯಾತ್ಮಿಕ ಸಿಕ್ಕಾಗ ಅಲ್ಲಿ ಮಾಸ್ಟರ್ಸ್ ನೋಡಿ, ನಮ್ಗೆ ಇವಾಗೆಲ್ಲ ಎಷ್ಟು ಮಾಸ್ಟರ್ಸ್ಗಳು, ಪತ್ರಿಜಿ ಅಂತ ಮಾಸ್ಟರ್ಸ್ ಆಗಿರ್ಬೋದು, ರಂಗನಾಥ್ ಸರ್ ಅಂತ ಮಾಸ್ಟರ್ಸ್ ಆಗಿರ್ಬಹುದು, ಇನ್ನು ಎಷ್ಟೆಷ್ಟೋ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಕೂಡ ಕನೆಕ್ಟ್ ಆಗುವಂತಹ ಸ್ಥಿತಿ ಇಲ್ಲಿ ನಾವು ಧ್ಯಾನದಲ್ಲಿ ಕಾಣ್ತಾ ಇದೀವಿ. ಇವಾಗ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ನೋಡಿ ಚಾನೆಲಿಂಗ್ ಆಗಿ ಕೊಡ್ತಾ ಇರ್ತಾರೆ. ನೀನ್ ಇನ್ನು ಹೆಂಗ್ ಬೆಳಿಬೇಕು, ನಾನ್ ಬೆಳೆಸ್ತೀನಿ, ನೀನ್ ಬೆಳಿ. ನೋಡಿ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಬೆಳ್ಸಕ್ ರೆಡಿ ಇದಾರಂತೆ. ನಾನ್ ಬೆಳಿತೀನಿ ಅಂತ ಹೋಗ್ತಾ ಇದ್ರೆ ಅವ್ರು ಕೈ ಎತ್ತಿ ಕರೀತಾರೆ, ಬಾ ನೀನು ಬೆಳಿ, ಇನ್ನು ಬೆಳಿ, ನಿಮ್ಮಂತವ್ರನಿ ನಾನ್ ಹುಡುಕ್ತಾ ಇದ್ದೀನಿ. ಸೊ ಈ ಒಂದು ಪ್ರಜ್ಞಾ ಸ್ಥಿತಿ ಅಂತ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಹೀಗೆ ನಮ್ಮ ಈ ಜನ್ಮದಲ್ಲಿ ಇನ್ನೂ ಬೆಳಿಬೇಕು ಅನ್ನುವ ಹಂಬಲ, ಈ ಹಂಬಲ ಹೆಚ್ಚಾದಂಗೆಲ್ಲ ಇಲ್ಲಿ ನೋಡ್ರಿ ಇನ್ನೊಂದು ಬರತ್ತೆ. ಎಲ್ರೂ ಧ್ಯಾನಿಗಳೇ, ಬೆಳಿತಾ ಇದೀವಿ, ಆದರೂ ಕೂಡ ತೊಡಕು ಯಾರಿಗಿಲ್ಲ ಹೇಳಿ? ಎಲ್ರಿಗೂ ಅಲ್ಲಲ್ಲಲ್ಲೇ ತೊಡಕು ಇದೆ. ಧ್ಯಾನ ಮಾಡಿದ್ರೆ ಏನ್ ಬಿಡು, ನಾಳೆ ಮಾಡಿದ್ರೆ ಆಯ್ತು, ಇವತ್ ಸ್ವಲ್ಪ ಏನೋ ಕೆಲ್ಸ ಇದೆ, ಆ ಕೆಲ್ಸ ನಂದು ಪರ್ಸನಲ್ ಕೆಲ್ಸ, ಹೋಗ್ಬರೋಣ. ಕೆಲವೊಂದ್ಸರಿ ಬೇಜಾರಾಗೈತಪ್ಪ, ನಾಳೆ ಮಾಡಿದ್ರೆ ಆಯ್ತು ಬಿಡು. ಎಷ್ಟು ಜನ ಮಾಡಲ್ಲ ಹೇಳಿ? ಹಾಗೆ ಕೆಲವೊಂದು ಹರಟೆಗಳಲ್ಲಿ ಹೋಗ್ತಾ ಇರ್ತೀವಿ. ಹರಟೆ ಅದು ಬೇಕ್ ಲೈಫಿಗೆ, ಇರ್ಲಿ ನಮಗೂ ಎಂಜಾಯ್ಮೆಂಟ್. ಆದ್ರೆ ಪ್ರತಿ ದಿವ್ಸನೂ ಕೂಡ ಕೆಲವೊಂದ್ಸರಿ ತಪ್ಪಿಸ್ಕೊಂಡ್ ಜಾರ್ಕೊಂಡ್ ಹೋಗ್ತಾ ಇರ್ತೀವಿ. ಯಾಕೆ? ಮಾಯೆಯಲ್ಲಿ ಬಿದ್ದಿದೀವಿ ನಾವು, ಅರಿಷಡ್ ವರ್ಗಗಳಲ್ಲಿ ಬಿದ್ದಿದೀವಿ. ಇನ್ನೂ ಎಚ್ಚರಿಕೆಯಿಂದ ಬರ್ಬೇಕು ಮೇಲೆ. ಹಾಗಾದ್ರೆ ಇಲ್ಲಿ ಪ್ರಜ್ಞಾಸ್ಥಿತಿಗೆ ಬಂದಿದ್ದೀವಿ, ಬಟ್ ತೊಡಕುಗಳಲ್ಲಿ ಸಿಕ್ಕಾಕೊಳ್ತಾ ಇದೀವಿ. ಈ ತೊಡಕುಗಳು ಹೇಗೆ ಅಂತಂದ್ರೆ, ಒಂದ್ ಮಷಿನ್ ತಿರುಗ್ತಾ ಇದೆ, ಅಲ್ಲಿ ಕಸರು ಕಡ್ಡಿಗಳು ಎಲ್ಲಾ ಬರ್ತಾ ಇದೆ ಅಂದ್ರೆ ನಾವು ನೋಡ್ಕೋಬೇಕಲ್ವಾ? ಇಲ್ಲಂದ್ರೆ ಹೇಗ್ ತಿರ್ಗತ್ತೆ ಅದು ಮಷೀನ್? ಆ ಕಡ್ಡಿಗಳನ್ನು ಕಸರುಗಳನ್ನು ತೆಗಿತಾ ಇದ್ರೆ ಕ್ಲೀನ್ ಆಗಿ ತಿರುಗ್ತಾ ಇರತ್ತೆ. ಇಷ್ಟೇ ನಮ್ಮ ಜೀವನ ಚಕ್ರ. ನಾವು ಈ ರೀತಿಯಾಗಿ ಪ್ರಜ್ಞಾಸ್ಥಿತಿ ಬೆಳೆಸ್ಕೋಬೇಕು. ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನ, ಏನ್ ಮಾಡ್ತಾ ಇದ್ದೀನ? ಹೀಗೆ ಇದು ಯಾರಿಗಂದ್ರವ್ರಿಗೆ ಬರಲ್ಲ ಈ ಸ್ಥಿತಿನ ಹೇಳ್ತಾ ಇರೋದು. ಒಂದು ಹಂತ ದಾಟಿದ್ವಿ, ಆಧ್ಯಾತ್ಮಿಕ ಸಿಕ್ಕಿದೆ, ಅಲ್ಲಿ ಕೂಡ ತೊಡಕು ಬರ್ತಾ ಇದೆ. ಆ ತೊಡಕುಗಳ ಅನುಭವಗಳು ಆಗ್ಬೇಕು ಫಸ್ಟ್. ಆ ತೊಡಕಿನ ಅನುಭವಗಳು ನೋಡ್ರಿ, ಇದು ಎಷ್ಟು ಏನಂತ ಹೇಳ್ತಾರೆ, ಅದು ಡಿಫಿಕಲ್ಟ್ ಇರತ್ತೆ ಅಂತಂದ್ರೆ, ನನ್ನ ಆಧ್ಯಾತ್ಮಿಕಕ್ಕೆ ಬಿದ್ದಿದ್ದೀನಿ, ನಾನು ಉನ್ನತವಾಗಿ ಬೆಳಿಬೇಕು, ನನ್ನ ಆತ್ಮ ಉನ್ನತಿ ಆಗ್ಲೇಬೇಕು, ಆದ್ರೂ ಏನೋ ಆಗ್ತಾ ಇದೆ, ನನಗೆ ಆಗ್ತಾ ಇಲ್ಲ, ಸರಿಯಾಗಿ ಧ್ಯಾನ ಆಗ್ತಾ ಇಲ್ಲ, ನನಗೆ ನಿದ್ದೆನೆ ಬಂದ್ಬಿಡತ್ತೆ, ನನಗೆ ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಯಾರಿಗೆಲ್ಲ ಬಂದಿಲ್ಲ ಇದೆಲ್ಲ? ಸೊ ಇದೆಲ್ಲ ತೊಡಕುಗಳು ಅಂತ ನೆನ್ಪಿಟ್ಕೊಳ್ಳಿ. ಎಲ್ರಿಗೂ ಆಗ್ತಾ ಇರತ್ತೆ ಇದು. ಇದನ್ನು ದಾಟಬೇಕು. ಆ ಒಂದು ಸ್ಥಿತಿ ಅದ್ಭುತವಾದ ಸ್ಥಿತಿ. ನಾನ್ 3 ಗಂಟೆಗೆ ಎದ್ದೇಳ್ಬೇಕು ಸರ್, ಇವಾಗ ಬೆಳಗ ಮುಂಜಾನೆ 3 ಗಂಟೆಗೆ ಧ್ಯಾನ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಎಂಥ ಮಹೋನ್ನತವಾದಂತಹ ಸ್ಥಿತಿ ಅದು, ಅದ್ಭುತ. ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಸ್ತಾ ಇರ್ಬೇಕು. ನಮ್ಗೊಬ್ರು ಗುರುಗಳು ಮುಂದೆ ಕೂತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಆ ಸ್ಥಿತಿಗೆ ರೀಚ್ ಆಗೋಣ. ಯಾರೆಲ್ಲ ಇಲ್ಲಿ ಕೂತಿದ್ದೀರಾ ಅಥವಾ ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಈ ವಿಡಿಯೋನ, ಯಾರು ಕೇಳಿಸ್ಕೊಂತೀರಿ? ಇನ್ನು 10 ಜನಕ್ಕೆ ಇನ್ನು ಹೇಳ್ತಾನೆ ಹೋಗುತ್ತೆ. ಬೆಳಿಗ್ಗೆ 3 ಗಂಟೆ ಸರ್ ಗುರುಗಳ ಕೂತ್ಕೊಂಡ್ ಮಾಡಿಸ್ತಾ ಇದ್ದಾರೆ ಧ್ಯಾನ ಅಂತಂದ್ರೆ ಎದ್ದು ಕೂತ್ಕೊಳ್ರಿ, ನಾವೆಲ್ಲ ಎದ್ದು ಕೂತ್ಕೊಳ್ಳೋಣ, ಅಲ್ಲಿ ಕನೆಕ್ಟ್ ಆಗೋಣ. ಇವಾಗ ನೋಡಿ, ಆಫೀಸ್ಗೆ ಹೋಗೋ ಟೈಮ್ 9 ಗಂಟೆಗೆ ಹೋಗೋರು, ನೀವು ಎಲ್ರು 9 ಗಂಟೆಗೆ ಹೋಗ್ತೀರಾ ಹೋಗೋರೆಲ್ಲ.
ಹೋಗೋರ್ಗೆ ಅಡ್ಗೆ ಮಾಡಿಕೊಡ್ಬೇಕಾದ್ರೂ ಮನೆಯಲ್ಲಿ 8 ಗಂಟೆಗೆಲ್ಲ ಅಡ್ಗೆ ಮಾಡ್ತಾರ? ಇದು ಹಾಗೆ. ಇದು ಊಟ ಮಾಡೋದು, ನಿದ್ದೆ ಮಾಡೋದು ಒಂದು ಸೈಡು ನಮ್ಮ ಪ್ರಾಪಂಚಿಕ ವಿಷಯಗಳು. ಆದ್ರೆ ಆತ್ಮ ಉನ್ನತಿಗೆ ನೋಡ್ರಿ, ತಿಳಿದರೆ ಮೋಕ್ಷ ಅಲ್ವಾ? ಇಲ್ಲಿ ಆತ್ಮ ಉನ್ನತಿಯ ಬಗ್ಗೆ ನಾವು ಯೋಚನೆ ಮಾಡ್ಲೇಬೇಕು. 3 ಗಂಟೆಗಾ? ನನ್ನ ಕೆಲ್ಸ ಅದು, ನನ್ನ ಕೆಲ್ಸ, ನನ್ನ ಆತ್ಮಕ್ಕೆ ಬೇಕು. ಇಲ್ಲ ಅಂದ್ರೆ ಮೋಕ್ಷ ಬೇಗ ಅನ್ನೋದಲ್ಲ, ನಾನು ಪರಿವರ್ತನೆ ಆಗ್ಬೇಕು. ಫಸ್ಟ್ ಪರಿವರ್ತನೆ ಆಗ್ಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದಾಗ ಏನಾಗತ್ತಂದ್ರೆ ಆ ತೊಡಕುಗಳಿಂದ ಹೊರಗೆ ಬರ್ತೀವಿ ನಾವು. ಎಲ್ಲಿ ನಾವು ತೊಡಕುಗಳಲ್ಲಿ ಬಿದ್ದು ಹೋಗ್ತಾ ಇದ್ವೋ ಆ ತೊಡಕುಗಳಿಂದ ಹೊರಗೆ ಬರ್ತಾ ಇದೀವಿ. ಹೊರಗೆ ಬಂದಾಗ ಏನಂದ್ರೆ ನಮ್ಮ ಪ್ರಜ್ಞಾಸ್ಥಿತಿಯಲ್ಲಿ ನಾವು ಇನ್ನೂ ಹೆಚ್ಚಿನ ಹಂತಕ್ಕೆ ಏರ್ತಾ ಇರ್ತೀವಿ. ಹೀಗೆ ನಮ್ಮ ಹಿಂದೆ ಮುಂದೆ ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆಗಳು ಅವೆಲ್ಲ ತೊಲಗಿ ಹೋಗ್ಬಿಡುತ್ತೆ. ಅವೇ ತೊಡಕುಗಳು ಇಲ್ಲಿ ಬರೋದು ನಮಗೆ. ಆ ತೊಡಕುಗಳಿಂದ ಬೇರ್ಪಡ್ತೀವಿ. ಈ ಬೇರ್ಪಟ್ಟಾಗ ಏನಾಗುತ್ತೆ ಅಂದ್ರೆ ಏಕಾಂಗಿಯಾಗಿರ್ಬೇಕು. ಮನೇಲಿ ಎಲ್ರು ಇರ್ತಾರೆ, ಜೊತೆಗೆ ಇರ್ಬೇಕು. ಆದ್ರೂ ಕೂಡ ನಾನು ಒಂದು ಒಂದು ಸ್ಥಾನಕ್ಕೆ ಕೂತ್ಕೊಂಡು ಇನ್ನೂ ಹೆಚ್ಚು ನಾನು ಬೆಳಿಬೇಕು, ಮಾಡ್ಬೇಕು. ಹೇಳಿದಾರಲ್ವಾ ಪತ್ರಿಜಿಗಳು, ಹಿಂಗ ಡೇ ಟೈಮ್ ಸಿಕ್ಕಿಲ್ಲ ಪರವಾಗಿಲ್ಲ, ರಾತ್ರಿ ಕೂತ್ಕೊಂಡು ಆ ಒಂದು ನಿನ್ನ ಪ್ರಜ್ಞಾಸ್ಥಿತಿನ ಹೆಚ್ಚಿಗೆ ಮಾಡ್ಕೊ, ಅಂದ್ರೆ ಧ್ಯಾನವನ್ನು ಹೆಚ್ಚು ಮಾಡ್ಕೋ, ನೀನು ಉನ್ನತಿಯನ್ನು ಸಾಧಿಸ್ಕೋ, ನಿನ್ನ ಉದ್ಧಾರತನ ನಿನ್ನ ಕೈಯಲ್ಲಿ ಅಂತ ಹೇಳಿದ್ದಾರೆ. ಉದ್ಧಾರತನ ಅಂದ್ರೆ ಇಲ್ಲಿ ಏನು ಅಲ್ಲ, ನಾವು ಉನ್ನತಿ ಹೊಂದಬೇಕು. ಉನ್ನತಿ ಹೊಂದುವುದೇ ಉದ್ಧಾರತನ. ಯಾರ ಕೈಯಲ್ಲೂ ಇಲ್ಲ. ನಿಮ್ಮನ್ನ ಉದ್ಧಾರ ಮಾಡಕ ಬೇರೆ ನಿಮ್ಮ ಮನೇಲಿ ಯಾರ ಕೈಯಲ್ಲೂ ಇಲ್ಲ. ನೀವು ಉದ್ಧಾರ ಆಗ್ಬೇಕಂದ್ರೆ ನಿಮ್ ಕೈಯಲ್ಲೇ ಇದೆ, ನಾನ್ ಉದ್ಧಾರ ಆಗ್ಬೇಕಂದ್ರೆ ನನ್ ಕೈಯಲ್ಲೇ ಇದೆ. ಈ ಪ್ರಜ್ಞಾಸ್ಥಿತಿ ನೋಡಿ ನಾವಾಗ್ಲೇ ಬೆಳೆಸ್ಕೊಳ್ಳೋಣ. ಹಿಂಗೆ ಇಲ್ಲ ಏನಾಗುತ್ತೆ, ನಾನು ನನ್ನ ಮೇಲೇನೆ ಅವಲಂಬಿತ ಆಗ್ಬೇಕಾಗ, ನನ್ನ ಮೇಲೇನೆ ನಾನು 3 ಗಂಟೆ ಕೇಳ್ಬೇಕಾ? ಎಸ್, ಅಲಾರಾಮ್ ಇಟ್ಕೊಳ್ರಿ, ಎದ್ದೇಳ್ರಿ. ಇಲ್ಲ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ನಾವು ಹೆಚ್ಚಿಸ್ಕೊಳ್ಬೇಕು. ಅಂದ್ರೆ ಅಲ್ಲಿ ಪ್ರಜ್ಞೆಯನ್ನು ಕೊಡ್ಬೇಕು. ಅದು ನಮಗೆ ಏನು ನಾವು ಅಲಾರಾಮ್ ಇಟ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಎಚ್ಚರಿಕೆ ಆಗತ್ತೆ. ನನ್ನ ಮಲಗುವ ಸಮಯದಲ್ಲಿ ನಾವು ಹೇಳ್ಕೊಂಡ್ ಮಲ್ಕೊಂಡ್ರೆ ಖಂಡಿತವಾಗ್ಲು 3 ಗಂಟೆಗೆ, ಎಷ್ಟು ಗಂಟೆಗಾದ್ರೂ ಎಚ್ಚರ ಆಗ್ಬೇಕಂದ್ರೆ ಆ ಗಂಟೆಗೆ ಎಚ್ಚರ. ಇಲ್ಲಿ ಈ ಪ್ರಜ್ಞಾಸ್ಥಿತಿನ ಬೆಳೆಸ್ಕೊಂಡಾಗ ಇನ್ನು ಉನ್ನತಿಯಾಗಿ ಬೆಳಿತೀವಿ. ಈ ಸ್ವಾವಲಂಬನೆ, ನಮ್ಮ ಮೇಲೆ ನಾವು ಅವಲಂಬನೆ ಆದಾಗ ಇನ್ನು ಮೇಲೆ ಬೆಳಿತೀವಿ ನೋಡಿ. ಅವಾಗ ತಾಳ್ಮೆ, ಹೆಚ್ಚಿನ ತಾಳ್ಮೆ, ಬೇರೆಯವ್ರಿಗೆ ಏನೇ ಮಾತಾಡ್ಲಿ ಆ ಕಡೆ ಹೋಗಂಗಿಲ್ಲ. ಅಷ್ಟಕ್ಕೂ ಅಲ್ಲದೆ ನಮ್ಮಲ್ಲಿ ನಾವು ಮೌನವನ್ನು ಹೆಚ್ಚು ಬೆಳೆಸ್ಕೊಳ್ತಾ ಹೋಗ್ತೀವಿ. ಮೌನ, ನನ್ನ ಮುಂದೆ ಏನೇ ನಡೆದ್ರು ಕೂಡ ಅದು ಅಲ್ಲ, ಅದು ನಡೀತಾ ಇದೆಯಾ, ತಡೆಗಟ್ಟಬೇಕಾ, ಕೆಟ್ಟದ್ದೇನಾದ್ರೂ ಆದ್ರೆ ತಡೆಗಟ್ತೀವಿ. ಅದನ್ನ ಬಿಟ್ಟು ಇನ್ನೇನು ಮಾಡಕ್ ಸಾಧ್ಯ ಇಲ್ಲ ನೋಡಿ. ಇದು ಎಂತ ಸ್ಥಿತಿಗೆ ಬಂದ್ವಿ ನಾವು. ಅಲ್ಲೆಲ್ಲೋ ತೊಡಕುಗಳಲ್ಲಿ ಸಿಕ್ಕಾಕೋತಿದ್ವಿ. ಆಮೇಲೆ ಒಂದು ಆಲಸ್ಯತನ ಬೆಳೀತಾ ಇತ್ತು. ಅದನ್ನೆಲ್ಲ ದಾಟಿ ಬಂದ್ಮೇಲೆ ಇಲ್ಲಿ ಮೌನ ಬರ್ತಾ ಇದೆ. ಏಕಾಂಗಿತನದಲ್ಲಿ ಇದ್ದು ನಾನು ಸಾಧಿಸ್ಬೇಕು ಅನ್ನೋದು, ಎಲ್ರ ಜೊತೆಗೆ ಇರೋದು. ಮತ್ತೆ ಏಕಾಂಗಿತನ ಅಂದ್ರೆ ಮನೆ ಬಿಟ್ಟು ಹೋಗೋದಲ್ಲ, ಇಲ್ಲೇ ಇದ್ಕೊಂಡು ಎಲ್ಲರ ಜೊತೆಗೆ ಇದ್ಕೊಂಡು ಅದರಲ್ಲೂ ನನ್ನಲ್ಲಿ ನಾನು ಇರೋಣ ಅನ್ನೋದನ್ನು ನಾವು ಹೆಚ್ಚಿಗೆ ಮಾಡ್ಕೊಂತೀವಿ. ಇಲ್ಲಿ ಈ ಸ್ಥಿತಿಯನ್ನು ತಲುಪಿದಾಗ್ಲೇ ನೋಡ್ರಿ ಸಾಕಷ್ಟು ನಾವು ಏನ್ ಮಾಡ್ತೀವಿ ಅಂದ್ರೆ ಬದಲಾವಣೆ ನಮ್ಮಲ್ಲಿ ನಡೀತಾ ಇರತ್ತೆ. ಮಿತವಾದ ಆಹಾರ ಮಾಡ್ತೀವಿ, ಮಿತವಾದ ನಿದ್ದೆನೂ ಮಾಡ್ತೀವಿ, ಆಮೇಲೆ ಮೌನವಾಗಿರ್ತೀವಿ, ಏಕಾಂಗಿತನದಲ್ಲಿ ಹೋಗ್ತೀವಿ. ಈ ಒಂದು ಹಂತ ತಲುಪಿದಾಗ ಪೂರ್ಣ ಪ್ರಜ್ಞೆ ಅನ್ನೋದು ಬರುತ್ತೆ ನೋಡಿ. ನನ್ ಮೊದಲು ಅರೆ ಪ್ರಜ್ಞೆಯಲ್ಲಿದ್ದಾಗ ತೊಡಕುಗಳಿಗೆ ಸಿಕ್ಕಾಕೊಂಡ್ವಿ. ಇಲ್ಲಿ ಪೂರ್ಣ ಪ್ರಜ್ಞೆ ಏನ್ ಬಂದಿದೆ, ಇಲ್ಲಿ ಪೂರ್ಣ ಪ್ರಜ್ಞೆಗೆ ಅಂದ್ರೆ ತಾಳ್ಮೆ, ಮೌನ, ಏಕಾಂಗಿತನದಲ್ಲಿ ಉನ್ನತಿ ಸಾಧಿಸೋದು, ಎಲ್ಲರ ಜೊತೆಗಿದ್ದು ಅದ್ರೊಳಗೆ ನನ್ನೊಳಗೆ ನಾನು ಏಕಾಂಗಿ ಆಗೋದು. ಇಲ್ಲಿ ಉನ್ನತಿ ಸಾಧಿಸಿದಾಗ ಏನು ಅಂತಂದ್ರೆ ಆತ್ಮದಲ್ಲಿ ನೋಡ್ರಿ, ನಾನೇನ್ ಹೇಳ್ದೆ, ಅಲ್ಲಿ ಏನು ಗ್ಯಾಪ್ ಇತ್ತೋ ಅದನ್ನ ಫಿಲ್ ಮಾಡ್ತಾ ಇದೀವಿ. ಅರಿವು ಆಗತ್ತೆ, ನಾನು ಇನ್ನೂ ಏನ್ ಮಾಡ್ಕೋಬೇಕು, ನನ್ನಲ್ಲಿ ಇನ್ನೂ ಏನೆಲ್ಲ ಮಾಡ್ಕೋಬೇಕು, ಬ್ಯಾಲೆನ್ಸ್ ಏನಿದೆ ನೋಡ್ರಿ. ಎಷ್ಟು ಜನರಿಗಿಲ್ಲ ಇದು. ಅಯ್ಯಪ್ಪ ನನ್ಗೆ ಇದೇ ಜನ್ಮ ಕೊನೆ ಜನ್ಮ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಿ ನಾವು. ಏನೇನ್ ಬೇಕು ಇದಕ್ಕೇನೇನ್ ಬೇಕು? ನನ್ಗಿನ್ನೂ ಮುಂದೆ ಒಂದು 100 ಜನ್ಮಗಳಿದಾವೆ ಅಂತ ಅನ್ಕೊಳ್ರಿ. ಇವಾಗ ನಮ್ಗೆ ಅದು ಕೂಡ ಅರಿವು ಆಗತ್ತೆ. ಮುಂದೆ ಬರುವಂತಹ ಜನ್ಮಗಳಲ್ಲಿ ಏನೆಲ್ಲ ಕರ್ಮಗಳನ್ನು ನಾನ್ ಮಾಡ್ಕೋಬೇಕಾಗಿದೆಯೋ ಆ ಎಲ್ಲಾ ಕರ್ಮಗಳನ್ನು ಇದೇ ಜನ್ಮದಲ್ಲಿ ಪೂರ್ಣ ಮಾಡ್ಕೋಬಹುದಲ್ವಾ? ಇದನ್ನೂ ಕೂಡ ಭಗವಂತ ನಮ್ಗೆ ಕೊಡ್ತಾ ಇದ್ದಾನೆ. ಅಂದ್ರೆ ನೀ ಮಾಡ್ಕೊಳ್ಳದಿದ್ರೆ ಮಾಡ್ಕೋ, ಇನ್ನು ಏನೆಲ್ಲಿದೆ ನೋಡ್ಕೊ, ನಿನ್ನ ಕರ್ಮಗಳನ್ನುಸಾರ ನೋಡಿ. ಯಾರ್ ಕರ್ಮ ಸಿದ್ಧಾಂತದಲ್ಲಿ ತಿಳ್ಕೊಂಡಿದ್ದೀರಾ, ಕರ್ಮ ಸಿದ್ಧಾಂತವನ್ನು ಅರ್ಥಕೊಳ್ರಿ. ಎಲ್ಲೆಲ್ಲಿ ಕ್ಲಾಸ್ ಇರುತ್ತೆ ಹೋಗಿ.
ಅದನ್ನ ಅರಿತುಕೊಂಡಾಗ ಏನಾಗುತ್ತೆ ಅಂದ್ರೆ, ಓ ನನ್ಗೆ ಇನ್ನು ಇಷ್ಟು ಜನ್ಮಗಳಲ್ಲಿ ಇಷ್ಟು ಬ್ಯಾಲೆನ್ಸ್ ಇದೆ, ಅಂದ್ರೆ ಕರ್ಮಗಳು ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ ಎಲ್ಲ ಗೊತ್ತಾಗತ್ತೆ. ಅವಾಗ ಈ ಜನ್ಮದಲ್ಲಿ ಎಲ್ಲಾ ತೆಗೆದುಕೊಳ್ಳೋಣ ಅನ್ನುವ ಒಂದು ಹಂಬಲ ಬರತ್ತೆ. ಅವಾಗ್ಲೇ ಮೌನಿ ಆಗೋದು, ಪೂರ್ಣ ಪ್ರಜ್ಞೆ ಬರೋದು, ಆಮೇಲೆ ಏಕಾಂಗಿತನದಲ್ಲಿ ಇರೋದು, ಸಾಧನೆ ಹಂತಕ್ಕೆ ಹೋಗೋದು, ನಿದ್ದೆ ಕಡಿಮೆ, ಸಾಧನೆ ಜಾಸ್ತಿ, ಆಮೇಲೆ ಆಹಾರ ಕೂಡ ಮಿತ ಆಹಾರ ಸೇವನೆ, ಇವೆಲ್ಲ ಬರುತ್ತೆ. ಎಲ್ಲಾ ಒಂದು ಸಾತ್ವಿಕ ಆತ್ಮ ಆಗಿ ಪರಿವರ್ತನೆ ಆಗತ್ತೆ. ನೋಡಿ, ಅಲ್ಲಿ ಅರೆ ಪ್ರಜ್ಞೆ, ಇಲ್ಲಿ ಪೂರ್ಣ ಪ್ರಜ್ಞೆ ಅಲ್ವಾ? ಅಲ್ಲಿ ತಾಮಸ ರಾಜಸಿಕ ಅಲ್ಲಿ ಸಿಕ್ಕಾಕೊಂಡಿದ್ವಿ, ಅದಾದ್ಮೇಲೆ ಸಾತ್ವಿಕವಾದಂತಹ ಸ್ಥಿತಿ ಎಲ್ಲಿ? ಪೂರ್ಣ ಪ್ರಜ್ಞೆಯಲ್ಲಿ ಸಾತ್ವಿಕವಾಗಿದ್ದೇವೆ. ಈ ಸ್ಥಿತಿಯಲ್ಲಿ ಬಂದಾಗ ನೋಡ್ರಿ, ತಿಳಿದುಕೊಳ್ಳುವುದು ಅನ್ನೋದು ಇಲ್ಲಿ. ಆಹಾ, ನಾನ್ ಕರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ, ಪ್ರತಿದಿನ ಇಷ್ಟ ಅವರ್ ಮಾಡ್ತೀನಿ ಧ್ಯಾನ, ಇಂತಹ ಕರ್ಮಗಳನ್ನು ಬಿಡದೆ ಮಾಡ್ತೀನಿ, ಯಾವ ಅಡೆತಡೆಗಳು ನಮ್ಮನ್ನು ಸಿಕ್ಕಾಕ್ಸ್ತಾ ಇದ್ರು ಕೂಡ ನಾನು ಸಿಕ್ಕಾಕೊಳ್ಳಲ್ಲ, ಆ ಕಡೆ ಗಮನನೇ ಕೊಡಲ್ಲ. ಈ ಅವಸ್ಥೆ ನಮ್ಮಲ್ಲಿದ್ರೆ ಸಾಕು ಮಾಸ್ಟರ್ಸ್. ನೋಡ್ರಿ, ಕರ್ಮಗಳನ್ನು ಎಲ್ಲಿಯೂ ಒಂದೊಂದನ್ನು ಬಿಡಕ್ ಹೋಗ್ಬಾರ್ದು. ಕರ್ಮ ಸಿದ್ಧಾಂತವನ್ನ ಪ್ರತಿಯೊಬ್ರು ಅರ್ಥಕೊಳ್ಬೇಕು. ಕರ್ಮ ಸಿದ್ಧಾಂತವನ್ನು ಎಷ್ಟು ನಾವು ಕೂಲಂಕುಷವಾಗಿ ನೀಟಾಗಿ ನಾವು ತಿಳ್ಕೊಂಡ್ಬಿಟ್ವಿ ಅಂದ್ರೆ, ಮುಂದೆ ಎಷ್ಟೋ ಜನ್ಮಗಳಿರ್ಲಿ, ಈಗಂತೂ ನಾವು ಪ್ರಜ್ಞೆ ಸ್ಥಿತಿನಲ್ಲಿ ಇದೀವಲ್ವಾ, ಅದನ್ನೆಲ್ಲ ನಮ್ಮ ಕರ್ಮಾನುಸಾರವಾಗಿ ಏನೆಲ್ಲ ಬರ್ಬೇಕಾಗಿದೆಯೋ ಈ ಜನ್ಮದಲ್ಲಿ ಕೊಟ್ಬಿಡು ಭಗವಂತ. ಅದು ಒಳ್ಳೇದೋ ಕೆಟ್ಟದ್ದು, ಯಾಕಂದ್ರೆ ನಾನ್ ಮಾಡಿದ್ ನನಗ್ ಬರ್ಲೇಬೇಕಲ್ವಾ. ಕೆಟ್ಟದಿದ್ರು ಕೊಟ್ಟು ಬಿಡು, ನಾನು ಅನುಭವಿಸ್ತೀನಿ, ಅದನ್ನ ತಡ್ಕೊಳ್ಳುವಂತ ಶಕ್ತಿ ಕೂಡ ನನ್ನಲ್ಲಿದೆ. ಇದು ನಮಗೆ ಅರಿವು ಆಲ್ರೆಡಿ ಗೊತ್ತಾಗಿತ್ತೆ ಈ ಒಂದು ಪೂರ್ಣ ಪ್ರಜ್ಞೆಗೆ ಬಂದಾಗ. ಏನೇ ಆಗ್ಲಿ ನನಗೆ ಅದನ್ನ ತಡ್ಕೊಳ್ಳಿ, ಯಾಕಂದ್ರೆ ಹೇಗೆ ಭಗವಂತ ಕೃಷ್ಣ ಹೇಳಿದಾನಲ್ವಾ, ಒಳ್ಳೇದೋ ಕೆಟ್ಟದ್ದು ಏನ್ ಬರುತ್ತೆ ಅದು ನನ್ನ ಪಾದಕ್ಕೆ ಅರ್ಪಣೆ ಮಾಡು, ನೀನನ್ ಫೀಲ್ ಆಗ್ಬೇಡ, ನಿನಗಲ್ಲ ನನಗೆ ಅಂತ ಅನ್ಕೊಂಡು ನೀನ್ ಮಾಡ್ತಾ ಹೋಗು ನಿನ್ನ ಕರ್ಮಗಳನ್ನ. ನೋವಾಗ್ತಿದೀಯಾ ಅನ್ಕೋಬೇಡ, ಫೀಲ್ ಆಗ್ಲೇ ಬೇಡ, ನಿನ್ನ ಕರ್ಮಗಳನ್ನು ಮಾಡ್ತಾ ಹೋಗು. ಆಮೇಲೆ ಕರ್ಮದ ಫಲ ಬಯಸ್ಬೇಡ. ಈ ಸ್ಥಿತಿಗೆ ನಾವು ಬಂದಿದೀವಿ, ಪೂರ್ಣ ಪ್ರಜ್ಞ ಸ್ಥಿತಿಗೆ ಇಲ್ಲಿ ಬಂದಿದೀವಿ ಅಂದಾಗ ಕರ್ಮಗಳನ್ನು ತೋರಿಸು ಭಗವಂತ, ನಾನು ಏನ್ ಬೇಕು ನಾ ಇವಾಗ್ಲೇ ಮಾಡ್ಕೊಂಡ್ ಬಿಡ್ತೀನಿ ಅಂದಾಗ ಮುಂದೆ ಬರುವಂತ ಕರ್ಮಗಳನ್ನು ಕೂಡ ನೋಡ್ರಿ, ನಮ್ಮ ಪ್ರಜ್ಞಾಸ್ಥಿತಿ ಎಲ್ಲಿಗೆ ಹೋಯ್ತು, ಎಷ್ಟು ಮುಂದೆ ಹೋಯ್ತು ಗೊತ್ತಾ? ಇದೇ ಒಂದು ಜೀವನದಲ್ಲಿ ಇದನ್ನೆಲ್ಲ ಮಾಡ್ಕೋಬಹುದು ನಾವು. ಸೊ ಈ ಮಟ್ಟಿಗೆ ನಾವು ಬಂದಾಗ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ತಾ ಇದ್ದೀವಿ ಅನ್ನೋದನ್ನ ಜಾಗೃತೆಯಿಂದ ನಾವು ಅದನ್ನ ಅನುಭವ ಮಾಡ್ಕೋಬಹುದು. ತಿಳ್ಕೊಳ್ತಾ ಇದ್ದೀವಿ ಅನ್ನೋದು ಜಾಗೃತ ಆಗತ್ತೆ. ಜಾಗೃತ ಆದಾಗ ಎಲ್ಲೂ ಕೈ ಬಿಡ್ಬೇಡ್ರಿ, ಅದು ಮೈಂಡ್ ಇಂದ ತೆಗೆದು ಹಾಕ್ಬೇಡ್ರಿ, ಅದ್ರ ಹಿಂದೆ ನಾವು ಹೋಗ್ತಾನೆ ಇರ್ಬೇಕು, ಅದು ಕರ್ಕೊಂಡು ಹೋಗ್ತಾ ಇರತ್ತೆ. ಅದು ಏನ್ ಬರುತ್ತೆ ಅದನ್ನೆಲ್ಲ ತಗೊಳ್ಳೋದು, ಕರ್ಮಾನುಸಾರವಾಗಿ ಒಳ್ಳೇದು ಕೆಟ್ಟದ್ದು ನಡ್ಕೊಂಡು ಸುಮ್ನೆ ಹೋಗ್ತಾ ಇರ್ಬೇಕು. ಇದು ನಿನಗೋಸ್ಕರ ಭಗವಂತ ಹೇಳಿದಾನಲ್ವಾ ಕೃಷ್ಣ, ನನಗೋಸ್ಕರ ಮಾಡು ಎಲ್ಲಾ ಕರ್ಮ, ನಿನಗಾಗಿ ಅಲ್ಲ ನನಗೋಸ್ಕರ ಅಂತ ಮಾಡು, ನಿನಗೆ ನೋವೇ ಆಗಲ್ಲ. ಯಾವ್ದೇ ಕೆಟ್ಟದಾದ್ರೂ ಕೂಡ ನೀನು ನೋವಾಗಲ್ಲ, ಒಳ್ಳೇದಾದ್ರೂ ಕೂಡ ನೀನು ಅದನ್ನ ಏನು ಅನ್ಕೋಬೇಡ, ಒಳ್ಳೇದು ಕೆಟ್ಟದೆಲ್ಲ ನನ್ನ ಪಾದಕ್ಕೆ ಅರ್ಪಿಸು ಅಂತ ಹೇಳುತ್ತೆ. ಸೊ ಇಲ್ಲಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಆ ಸ್ಥಿತಿಗೆ ತಲುಪಿದಾಗ, ಪೂರ್ಣ ಪ್ರಜ್ಞೆಗೆ ತಲುಪಿದಾಗ ಇಷ್ಟೆಲ್ಲವನ್ನು ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಆ ಹೇಳಿನಲ್ಲ ಆ ಚಂದ್ರ ತರ ಎಲ್ಲ ಕಡೆ ಫಿಲ್ ಆಗ್ಬಿಡತ್ತೆ. ಇದೇ ಜನ್ಮದಲ್ಲಿ ನಾವು ಫುಲ್ಫಿಲ್ ಮಾಡ್ಕೊಂಡ್ ಬಿಡ್ಬೋದು. ಕರ್ಮಗಳು ಕಂಪ್ಲೀಟ್ ಆಗ್ಬೇಕು. ಅದೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕೂಡ, ಕರ್ಮ ಕಂಪ್ಲೀಟ್ ಆಗಿದ್ರೆ ಓಕೆ, ನಾವ್ ಏನ್ ಅನುಭವಗಳನ್ನ ತೆಗೆದುಕೊಳ್ಬೇಕು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿಯಾ, ಅಲ್ಲಿ ಮೋಕ್ಷಕ್ಕೆ ದಾರಿ ಭಗವಂತನೇ ಕೊಡ್ತಾನೆ. ಬಾರಮ್ಮ, ನಿನ್ನ ಸ್ಥಿತಿ ಆಲ್ರೆಡಿ ರೆಡಿ ಇದೆ, ನಿನ್ನ ದಾರಿ ರೆಡಿ ಇದೆ ಅಂತ. ಸೊ ಆ ದಾರಿ ಎಲ್ರ ಕೈಯಲ್ಲೂ ಇದೆ, ನಮ್ಮೆಲ್ರ ಕೈಯಲ್ಲೂ ಕೂಡ ಇದೆ. ನಾವು ಎಚ್ಚೆತ್ಕೊಳ್ಬೇಕು ಅನ್ನೋದೇ ಸತ್ಯವಾದದ್ದು. ಹಾಗಾದ್ರೆ ಇದು ಪೂರ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಈ ರೀತಿಯಾದಂತಹ ಎಲ್ಲ ನಮ್ಮ ಮೌನ ಆಗಿರಬಹುದು, ಇನ್ನ ಮಿತಾಹಾರ, ಸಾತ್ವಿಕ ಜೀವನ ಶೈಲಿಗಳನ್ನು ಬದಲಾಯಿಸ್ಕೊಳ್ಳಿ. ಎಲ್ಲೂ ಆಲಸ್ಯಕ್ಕೆ ಇಳಿಬೇಡ್ರಿ. ಅವಾಗವಾಗ ಅವು ತೊಡಕುಗಳು ಬರ್ತಾ ಇರತ್ತೆ, ಆಲಸ್ಯವಾಗಿ ನಾವು ಹೋಗ್ತಾ ಇರ್ತೀವಿ. ಆಮೇಲೆ ಇವತ್ ಮಾಡೋದು ನಾಳೆ ಮಾಡ್ತೀನಿ, ಇದನ್ನೇನ್ ಮಾಡೋದು, ಇದಕ್ಕೆ ಮಾತ್ರ ದಯವಿಟ್ಟು ಹೋಗ್ಬೇಡಿ. ಅದಕ್ಕೆ ನೋಡ್ರಿ, ರಂಗನಾಥ್ ಸರ್ ಎಷ್ಟು ಒಳ್ಳೆ ಪ್ರಜ್ಞಾಪೂರ್ವಕವಾಗಿ ಒಂದೊಂದು ವಿಷಯಗಳನ್ನು ಹೊರಗೆ ತರ್ತಾ ಇದ್ದಾರೆ. ತಿಳಿದರೆ ಮೋಕ್ಷ,
ನೀನು ಅರ್ಥಕೊಂಡ್ರೇನೆ ಮೋಕ್ಷ. ನೀನ್ ಈ ಸ್ಥಿತಿಗೆ ಬಂದಿದೀಯ, ಧ್ಯಾನದ ಸ್ಥಿತಿಗೆ ಬಂದಿದ್ದೀಯ, ಎಲ್ಲ ಕಲಿತಾ ಇದೀಯ, ಎಷ್ಟೊಂದ್ ಗುರುಗಳು ನಿನ್ ಮುಂದೆ ಇದ್ದಾರೆ. ತಿಳ್ಕೊ ತಿಳ್ಕೊ, ಗೊತ್ತಿಲ್ಲ ಬರ್ದಿಟ್ಕೋ. ಬುಕ್ಸ್ ಸಿಗ್ತಾ ಇದಾವೆ, ಎಷ್ಟು ಬುಕ್ಸ್ ಬರ್ದಿಲ್ಲ ನಮ್ಮ ಮಾಸ್ಟರ್ಸ್ ಎಲ್ಲ, ಪತ್ರಿಜಿ ಗುರುಗಳು ಎಷ್ಟು ಬುಕ್ಸ್ ಇದಾವೆ. ಎಲ್ಲಾ ತಿಳ್ಕೊ. ಅವ್ರು ಅದೇ ಹೇಳಿದ್ರು, ಜೀವನದಲ್ಲಿ ಬಂದಿದೀಯ, ನಿನಗೆ ಏನ್ ಬೇಕು ಎಲ್ಲಾ ಕಲಿ, ಎಲ್ಲಾ ಸಿಗತ್ತೆ. ಎಷ್ಟೊಂದ್ ಪುಸ್ತಕಗಳನ್ನು ಓದು, ನಾನ್ ಬರ್ದಿದ್ದೆ ಓದಂತ ಯಾವತ್ತೂ ಹೇಳಲಿಲ್ಲ ಪತ್ರಿಜಿಗಳು. ನಿನಗೆ ಏನು ಬೇಕು, ನಿನ್ನ ಆತ್ಮಕ್ಕೆ ಏನ್ ಅವಶ್ಯಕತೆ ಇದೆ, ಎಲ್ಲಾ ಪುಸ್ತಕಗಳನ್ನು, ಧ್ಯಾನ ಕೊಡುವಂತ ಪುಸ್ತಕಗಳನ್ನು ಓದ್ರಿ ಅಂತ ಹೇಳಿದ್ರು. ಇಂತಹ ಜ್ಞಾನಗಳೇ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಈ ಪೂರ್ಣ ಪ್ರಜ್ಞೆ, ಆ ಚಂದ್ರ ಅಂತ ಏನ್ ಹೇಳಿ ನಾವು ಅಲ್ಲಿ ನಾವು ಫುಲ್ಫಿಲ್ ಮಾಡ್ಕೋಬೇಕು ನಮ್ಮೆಲ್ಲ. ಓಹೋ, ನಮ್ದು ಮುಂದೆ ಬರುವ ಇಲ್ಲೇ ಮಾಡ್ಕೊಳ್ಳೋಣ ಎಲ್ಲದಕ್ಕೂ ರೆಡಿ ಆದ್ರೆ ಇದೇ ಜನ್ಮಕ್ಕೆ ನಾವು ಪಕ್ಕ ಮೋಕ್ಷ. ತಿಳಿದಿಲ್ಲ ಅಂದ್ರೆ ಆಲಸ್ಯದಲ್ಲಿ ಸಿಕ್ಕಾಕೋತೀವಿ, ತಡುಕುಗಳಲ್ಲಿ ಒದ್ದಾಡ್ತಾ ಇರ್ತೀವಿ. ಆ ಆಲಸ್ಯ ಬಂದ್ರೇನೆ ಸಾಕು, ನಮ್ಮ ಜನ್ಮಗಳನ್ನ ಪೂರ್ಣ ಮಾಡ್ಕೊಳಕ್ ಹೇಗ್ ಸಾಧ್ಯ? ಯಾಕಂದ್ರೆ ಇವತ್ ಮಾಡೋದ್ ನನಗ ಆಗ್ತಾ ಇಲ್ಲ, ಮುಂದೂಡ್ತಾನೇ ಇರ್ತೇವೆ. ನಮ್ಮ ಜನ್ಮ ಎಲ್ಲಿವರೆಗೂ, ಈ ಜೀವನ ಎಲ್ಲಿವರೆಗೂ, ಈ ಆಯುಷ್ಯ ಎಷ್ಟ್ರವರೆಗೂ ಗೊತ್ತಿಲ್ಲ. ಅದಕ್ಕಾಗಿ ಮನುಜನೇ ತಿಳ್ಕೋ, ನಿನ್ನ ಆಯುಷ್ಯ ನೀರ ಮೇಲಿನ ಗುಳ್ಳೆ ಇದ್ದ ಹಾಗೆ, ಯಾವಾಗದು ಹೋಗುತ್ತೋ ಗೊತ್ತಿಲ್ಲ. ಇರುವ ಪ್ರತಿಯೊಂದು ಕ್ಷಣವನ್ನು ಅನುಭವ ಮಾಡಿಕೊ. ಹೀಗೆ ಆಲಸ್ಯ ಮಾಡಿ ಏನಾಗತ್ತೆ ಅಂತಂದ್ರೆ ಆ ಒಂದು ತನ್ನ ಪೂರ್ಣ ಪ್ರಜ್ಞೆಯನ್ನು ಕೂಡ ಅಲ್ಲಿ ಬೆಳೆಸ್ಕೊಳ್ಳೋದಿಲ್ಲ. ಅಲ್ಲಿ ಏನು ತೊಡಕುಗಳು ಅಂತ ಏನ್ ಹೇಳಿದ್ನಲ್ಲ, ಆ ತೊಡಕುಗಳೇ ಅರಿಷಡ್ ವರ್ಗಗಳು. ನಾವು ಮತ್ತೆ ಅಲ್ಲಿ ಸಿಲುಕಿ ಹಾಕೋತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಗೆ ಒಳಗಾಗ್ತೀವಿ. ಆ ಜಾಲದಲ್ಲಿ ಸಿಕ್ಕ ಹಾಕೊಂಡಾಗ ಬೇಗ ಹೊರಗಡೆ ಬರಕ್ ಆಗಲ್ಲ. ಯಾಕಂದ್ರೆ ಅದು ನಮಗೆ ಖುಷಿ ಕೊಡ್ತಾ ಇರತ್ತೆ, ಬಾಹ್ಯ ಸ್ಥಿತಿನಲ್ಲಿ ಖುಷಿ ಕೊಡ್ತಾ ಇದೆ. ಆಂತರಿಕವಾಗಿ ಸಾಕಷ್ಟು ಬೆಳಿತಾ ಇದ್ದೀನಿ ಅನ್ನೋ ಪ್ರಜ್ಞೆಯನ್ನ ಮರೆಸಿ ಹೊರಗಡೆ ಕರ್ಕೊಂಡ್ ಬರತ್ತೆ. ಇದನ್ನ ನಾವು ಅದರೊಳಗೆ ಸಿಕ್ಕಾಕೊಂಡ್ಬಿಟ್ವಿ ಅಂದ್ರೆ ಸಾಧ್ಯ ಇಲ್ಲ. ಈ ಒಂದು ಜನ್ಮಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಜನ್ಮಗಳು ಸಾಕಷ್ಟು ಬರ್ತಾ ಇದಾವೆ. ಹಾಗಾಗಿ ಈ ಅರಿಷಡ್ ವರ್ಗಗಳಲ್ಲಿ ಸಿಕ್ಕೊಂಡಾಗ ನಾವೆಲ್ಲಿ ಮಾಯಿಗೆ ಬಿದ್ದು ಹೋಗ್ತಿದೀವಿ. ನೋಡಿದ್ದೆಲ್ಲ ಬೇಕು, ಹುಟ್ಟಿದ್ದೆಲ್ಲ ಬೇಕು, ಅದು ಬೇಕು, ಇದು ಬೇಕು, ನನ್ನ ಹತ್ರನೇ ಇದೆ, ನನಗೇ ಬೇಕು, ಇನ್ನೊಬ್ರಿಗೆ ಬೇಡ. ಇನ್ನೊಬ್ರಲ್ಲಿರೋದು ನನಗೂ ಬೇಕು ಅನ್ನೋದೇನ್ ತಪ್ಪಲ್ಲ. ಆದ್ರೆ ಅತಿಯಾಗಿ ನಾವು ಯಾರಿಗೂ ಸಿಗದೆ ಇರೋದು ನಮ್ಗೆ ಇವೆಲ್ಲ ಅರ್ಷಡ್ ವರ್ಗಗಳ ಗೊತ್ತಿದೆ ಎಲ್ರಿಗೂ. ಹಾಗೆ ಇಲ್ಲಿ ಮದ, ಮತ್ಸರಗಳು ಪ್ರತಿಯೊಂದು ಎಷ್ಟು ಕೆಟ್ಟದಾಗಿ ನಾವು ಮಾಡ್ತಾ ಇರ್ತೀವಿ. ನಮ್ಗೆ ಅಹಂಕಾರಗಳು ನಮ್ಮನ್ನು ಆವರಿಸಿಕೊಂಡು ಮಾತ್ಸರ್ಯಗಳನ್ನು, ಹೊಟ್ಟೆ ಕಿಚ್ಚಿನ ಜೀವನದಲ್ಲಿ ಹೋಗ್ತಾ ಇದ್ದೀವಿ. ಇದು ಎಲ್ಲಾ ಸ್ಥಿತಿಗಳನ್ನು ನಾವು ಮತ್ತೆ ಹಿಂದೆ ಇದ್ದಿರೋ ಅಂತ ಒಂದು ಸ್ಥಿತಿನ ಮತ್ತೆ ನಾವು ಅದನ್ನು ತಗೊಳ್ಳಕ್ಕೆ ಹೋಗ್ತಾ ಇದೀವಿ. ಈಗ ಮಾಡ್ಬೇಡಿ ಅಂತಾನೆ ಇಲ್ಲಿ ಅವಾಗವಾಗ ಕೆಲವು ಮಾಸ್ಟರ್ಸ್ ಬಂದು ಹೇಳ್ತಾ ಇರ್ತಾರೆ, ನೀವು ಮತ್ತೆ ಹಿಂದಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಹೋಗಿ, ಮುಂದೆ ದಾರಿ ಇದೆ, ಮಾಸ್ಟರ್ಸ್ ಇದ್ದಾರೆ ಮುಂದೆ, ನಿಮಗೆ ಆದಂತಹ ಒಂದು ದೊಡ್ಡ ಅರಮನೆ ಅನ್ನಕ್ಕೆ ನಮಗೆ ಬೇಕಾದಂತ ಮೋಕ್ಷದ ಒಂದು ಏನು ಅನಾವರಣ ಆಗ್ತಾ ಇದೆ ಅಲ್ಲಿ. ಆ ಒಂದು ಅರಮನೆಯಲ್ಲಿ ನಾವು ಎಂಟ್ರಿ ಹೊಡಿಬೇಕು ಆ ಮೋಕ್ಷ ಅನ್ನೋದ್ರೆ. ನಿನಗೆ ಇನ್ನೂ ಸ್ವಲ್ಪ ಈ ಒಂದು ಜನ್ಮದಲ್ಲಿ ಹೋಗುವಂತ ಸ್ಥಿತಿ ಇದೆ, ಅಥವಾ ಮುಂದಿನ ಜನ್ಮಕ್ಕೆ ಹೋಗಿ ತಲುಪುವಂತ ಸ್ಥಿತಿ ಇದೆ. ಹಿಂದಕ್ಕೆ ಹೋಗ್ಬೇಡಿ, ದಯವಿಟ್ಟು ಹಿಂದಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಹೋಗಿ ಅಂತ ಹೇಳಿ ಗುರುಗಳು ಎಚ್ಚರಿಸ್ತಾ ಇರ್ತಾರೆ, ಮಾಸ್ಟರ್ಸ್ಗಳು ಎಚ್ಚರಿಸ್ತಾ ಇರ್ತಾರೆ. ನಮಗಿಂತಲೂ ಚಿಕ್ಕವರು ಎಷ್ಟೋ ಮಾಸ್ಟರ್ಸ್ಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ನಮಗಿಂತಲೂ ಮುಂದೆ ಇರು. ಎಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿನೇ ಈಗ ಪ್ರಜ್ಞಾಪೂರ್ವಕವಾಗಿ ಮಾತನಾಡುವಂತ ಸ್ಥಿತಿಗಳನ್ನು ನೋಡ್ಬೇಕು, ಅವರ ಒಂದು ಜ್ಞಾನದ ಮಟ್ಟ ನೋಡ್ಬೇಕು, ಯೋಚನೆ ಮಾಡುವಂತಹ ಸ್ಥಿತಿ ನೋಡ್ಬೇಕು. ಎಷ್ಟು ಚೆನ್ನಾಗಿ ಅದ್ಭುತವಾಗಿದ್ದಾರೆ ಅಂತಂದ್ರೆ, ರಿಯಲಿ ಆನಪಾನಸತಿ ಧ್ಯಾನದಕ್ಕೆ ಬಂದವರು ಎಂತೆಂತ ಮಾಸ್ಟರ್ಸ್ ಚಿಕ್ಕವರು ಇದ್ದಾರೆ. ಆದ್ರೆ ಅವರ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ, ಅವರ ಅನುಭವ ಎಷ್ಟರ ಮಟ್ಟಿಗೆ, ಇದೆಲ್ಲ ಅವ್ರು ನೋಡ್ತಾ ಇದ್ರೆ ಯಾರು ಚಿಕ್ಕವರು ಅಂತಲ್ಲ, ಯಾರು ದೊಡ್ಡವರು ಅಂತಲ್ಲ, ಚಿಕ್ಕವರೇ ಎಷ್ಟೋ ದೊಡ್ಡ ಸ್ಥಾನಕ್ಕೆ ಏರ್ತಾ ಇದ್ದಾರೆ. ಇದು ಯಾಕೆ ಅಂದ್ರೆ ಅವರ ಪ್ರಜ್ಞಾಸ್ಥಿತಿನ ಅವರು ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದಾರೆ. ಸತ್ಯ ಮಾರ್ಗದಲ್ಲಿ ಹೋಗ್ತಾ ಇರೋದೇ ಈ ಒಂದು
ಮೋಕ್ಷಕ್ಕೆ ದಾರಿ, ಸತ್ಯವಾದದ್ದನ್ನ ಹುಡ್ಕೊಳ್ಳೋಣ. ಇದು ಬೇಡ, ಇದು ಮಾಯೆಯಲ್ಲಿ ಬಿದ್ದಿರುವಂತಹದ್ದು ಕ್ಷಣಿಕ ಸುಖಕ್ಕಾಗಿ. ಸೊ ಆ ಈಗ ಎಷ್ಟೋ ವರ್ಷಗಳು ನಾವು ಬಂದ್ಬಿಟ್ಟಿದೀವಿ, ನಮಗೇನ್ ಹುಟ್ಟದಾಗಿಂದ ಈ ಒಂದು ಧ್ಯಾನ ಸಿಕ್ಕಿಲ್ಲ, ಎಷ್ಟೋ ವರ್ಷಗಳು ಗತಿಸಿ ಹೋಗಿದೆ, ಎಲ್ಲ ಮಾಯೆಯಲ್ಲಿ ಏನ್ ಬೇಕೆಲ್ಲ ನಾವು ಮಾಡ್ಕೊಂಡ್ ಬಂದಿವಿ. ಈಗಲಾದರೂ ಎಚ್ಚೆತ್ಕೊಳ್ಳಿ, ಮತ್ತೆ ಹಿಂದಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಹೋಗೋಣ. ಹೀಗೆ ಅರಿವಿನೊಂದಿಗೆ ನಾವು ಜೀವನವನ್ನು ಮಾಡ್ಕೋಬೇಕು. ಈ ಅರಿವಿನೊಂದಿಗೆ ನಾವು ಜೀವನ ಮಾಡ್ಕೊಂಡಾಗ ಏನಾಗತ್ತಂದ್ರೆ ನಮ್ಗೆ ಪ್ಲಸ್ ಪಾಯಿಂಟ್ಸ್ ಸಿಗ್ತಾ ಹೋಗುತ್ತೆ ಇದೇ ಜೀವನದಲ್ಲಿ. ಇಲ್ಲ ಅಂದ್ರೆ ಮೈನಸ್ ಪಾಯಿಂಟ್ಸ್ಗಳು, ಹಿಂದಕ್ಕೆ ಬರ್ತಾ ಇದೀವಿ ಅಂದ್ರೆ ಮೈನಸ್ ಪಾಯಿಂಟ್ಸ್. ಮತ್ತೆ ಆ ಸ್ಥಿತಿಗೆ ಹೋದ್ಮೇಲೆ ಈ ಸ್ಥಿತಿಗೆ ಬರ್ಬೇಕು. ಈಗ ಇದ್ನಲ್ಲಪ್ಪ, ಅಯ್ಯೋ ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಮತ್ತೆ ತೊಡಕುಗಳಲ್ಲಿ ಬಿದ್ದು ಬರ್ಲೇಬೇಕು. ಅದಕ್ಕೆ ಹೇಳಿದರೆ, ತಿಳಿದುಕೊಂಡರೆ ಮೋಕ್ಷ, ಇಲ್ಲದಿದ್ದರೆ ಬಂಧನ. ನಿನ್ನ ಜೀವನ ಎಲ್ಲಿವರೆಗೂ, ಇವತ್ತಿನವರೆಗೂ ನಾಳೆವರೆಗೂ ಗೊತ್ತಿಲ್ಲ. ಇನ್ನು 4 ದಿವಸ ಇರ್ಬೋದು, ಇನ್ನು 1 ವರ್ಷನೇ ಇರ್ಬೋದು, ಇನ್ನು 10 ವರ್ಷನೇ ಇರ್ಬೋದು, ಗೊತ್ತಿಲ್ಲ. ಇನ್ನು 20 ವರ್ಷ ಬದುಕಬಹುದು, 50 ವರ್ಷನೂ ಬದುಕಬಹುದು, 100 ವರ್ಷನೂ ಮಾಡ್ಕೋಬಹುದು, ಎಲ್ಲಿವರೆಗೂ ಗೊತ್ತಿಲ್ಲ. ನಾಳೆವರೆಗೂ ಇರಬಹುದು, ಇನ್ನು 100 ವರ್ಷಕ್ಕೂ ಇರಬಹುದು, ನಿನಗೆ ಗೊತ್ತಿಲ್ಲ. ಆದರೆ ನೀನು ಮಾಡ್ಕೊಂಡ್ರೆ ಮೋಕ್ಷ ನಿನ್ನಲ್ಲೇ ಇದೆ, ನೀನೇ ಮಾಡ್ಕೋಬಹುದು, ಆ ಸ್ಥಿತಿನ ತಂದುಕೋಬಹುದು. ತಿಳಿಯದೆ ನೀನು ಬಿದ್ದು ಹೋದ್ರೆ ಅಲ್ಲಿ ಬಂಧನ, ಮತ್ತೆ ಜನನ ಮರಣಗಳನ್ನು ನಾವು ಏನ್ ತೆಗೆದುಕೊಳ್ತೀವೋ ಅದಕ್ಕೆ ಬಂಧನದಲ್ಲಿ ಸಿಕ್ಕಾಕೊಳ್ತೀವಿ. ಮತ್ತು ಎಷ್ಟು ಬ್ಯಾಲೆನ್ಸ್ ಕರ್ಮಗಳಿತ್ತೋ ಮತ್ತು ಅಲ್ಲಿ ತೆಗೆದುಕೊಂಡು ಹೋಗ್ಬೇಕು ಮುಂದಿನ ಜನ್ಮಕ್ಕೆ. ಅಲ್ಲಿ ಮತ್ತೆ ಅವಾಗ ಯಾವ ಸ್ಥಿತಿ, ಅದು ನಮಗೆ ಧ್ಯಾನ ಒಂದು ಹುಟ್ಟಿದ ತಕ್ಷಣದಿಂದನೇ ಬರೋದಿಲ್ಲ, ಅದು ಒಂದ್ ಸ್ವಲ್ಪ ವರ್ಷಗಳಾಗ್ಬೇಕು, ಗತಿಸ್ಬೇಕು. ಅವಾಗ ಮತ್ತೆ ಸ್ಟಾರ್ಟ್ ಆಗತ್ತೆ. ಅಲ್ಲಿ ಸ್ಟಾರ್ಟ್ ಆದಾಗ ಮತ್ತೆ ಆಗತ್ತೆ, ಮತ್ತೆ ತೊಡಕುಗಳು ಬರ್ತಾ ಇರ್ತಾವ, ಮತ್ತು ಹೇಗೆ ನಾವು ನೆಕ್ಸ್ಟ್ ಹೋಗ್ತೀವೋ ಗೊತ್ತಿಲ್ಲ. ಅಲ್ಲಿ ಆ ತೊಡಕುಗಳಿಗೆ ಸಿಕ್ಕಾಕೊಂಡ್ರೆ ಅಷ್ಟೇ ಜೀವನ. ಮತ್ತೆ ಮತ್ತೆ ಹಿಂದಕ್ಕೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಇದು ಬಂಧನ ಅಂತ ಹೇಳ್ತಾರೆ. ಈ ಜೀವನದಲ್ಲಿ ನಾವು ಎಚ್ಚೆತ್ಕೊಳ್ಳೋಣ ಅಂದ್ರೆ ಇವಾಗ್ಲೇ ಯೋಚನೆ ಮಾಡ್ಬೇಕು. ನಾವು ಈ ಸ್ಥಿತಿಗೆ ಬಂದಿದೀವಿ ಅಂದ್ರೆ ಹಿಂದಕ್ ಬೇಡಪ್ಪ, ಮುಂದೆ ತೋರಿಸ್ತಾ ಇದ್ದಾರೆ ಮಾಸ್ಟರ್ಸ್. ಯಾಕೆ ಇಷ್ಟೊಂದು ಕ್ಲಾಸಸ್ ನಡೆಸ್ತಾ ಇದ್ದಾರೆ? ರಂಗನಾಥ್ ಸರ್ ಆಗಿರ್ಬೋದು, ಇನ್ನು ಏನು ನಮ್ PSSM ಅಲ್ಲ ಆಗಿರ್ಬೋದು, ಎಷ್ಟೊಂದು ಕ್ಲಾಸಸ್ ರೀ, ಎಷ್ಟೊಂದು ಕ್ಲಾಸ್ ಯೂಟ್ಯೂಬ್ ಅಲ್ಲಿ ಎಷ್ಟು ಕ್ಲಾಸಸ್ ಗಳನ್ನ ಕೇಳಿದ್ರೆ ಸಾಕು, ಒಬ್ಬೊಬ್ಬರ ಅನುಭವಗಳನ್ನು ಕೇಳಿದ್ರೆ ಸಾಕಷ್ಟು. ಜೀವನ ನಮ್ಮ ಒಂದು ಮೇಡಮ್ ಸಮಯ ಇದೆ ಅಲ್ಲ, ಇನ್ನು ಟೈಮ್ ಆಯ್ತು ಮ್ಯಾಮ್, ಎಷ್ಟು ಗೊತ್ತಾಗುತ್ತೆ? ಎಸ್. ಹೀಗೆ ತಿಳಿದುಕೊಂಡರೆ ಮೋಕ್ಷ ಅದು ನಮ್ಮ ಕೈಯಲ್ಲಿಯೇ, ನಮ್ಮಲ್ಲಿಯೇ ಇದೆ. ನಾವು ಮಾಡ್ಕೊಳ್ಳುವಂತಹ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ. ಇಲ್ಲದಿದ್ದರೆ ಮತ್ತೆ ಜೀವನ ಮರಣದಲ್ಲಿ ಸಿಕ್ಕಾಕೊಂತೀವಿ. ಇದು ಒಂದು ಬೇಸಿಕ್ ಅನ್ಕೊಳ್ರಿ. ಮಾತಾಡ್ಬೇಕಂದ್ರೆ ಇನ್ನು ಎಷ್ಟೊಂದಿದೆ. ಸೊ ಇಷ್ಟು ಸಾಕು ಇವತ್ತಿಗೆ, ಇಷ್ಟೇ ಸಾಕು. ನಾವು ತಿಳ್ಕೊಬೇಕಂದ್ರೆ ಎಷ್ಟೊಂದಿದೆ ಇದರಲ್ಲಿನೇ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ರಂಗನಾಥ್ ಸರ್, ಅನಂತ ಧನ್ಯವಾದಗಳು.